ಬೆಂಗಳೂರಿನಿಂದ ತುಮಕೂರಿಗೆ ನಮ್ಮ ಮೆಟ್ರೋ ಯೋಜನೆ ಬರಲಿದೆಯಾ? ಅಂದ್ರೆ ಮೆಟ್ರೋ ಬರುತ್ತಾ ಬೆಂಗಳೂರು ಟು ತುಮಕೂರು ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿರುವಂತದ್ದು. ಯಾಕಂದ್ರೆ ಶೀಘ್ರವೇ 2 ನಗರಗಳ ಮೆಟ್ರೋ ಯೋಜನೆ ಬಗ್ಗೆ ಹೊಸ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ. ಈಗಾಗಲೇ ಕಾರ್ಯಸಾಧ್ಯತಾ ಪರೀಕ್ಷಾ ವರದಿಯನ್ನ ಖಾಸಗಿ ಕಂಪನಿ ಸಲ್ಲಿಕೆ ಮಾಡಿದೆ ನಮ್ಮ ಮೆಟ್ರೋ ಕಂಪನಿಗೆ. ನಮ್ಮ ಮೆಟ್ರೋ ಕಂಪನಿ ವರದಿಯನ್ನ ಪಡೆದುಕೊಂಡು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. 56.6 ಕಿಲೋಮೀಟರ್ ಮಾರ್ಗದಲ್ಲಿ ಈ ಒಂದು ಯೋಜನೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯ ಆ ಒಂದು ಯೋಜನೆಯ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಗ್ರೀನ್ ಲೈನಿನ ಮಾದಾವರ ನಿಲ್ದಾಣದಿಂದ ಈ ಒಂದು ಮೆಟ್ರೋ ಪ್ರಾರಂಭ ಆಗಲಿದೆ. ತುಮಕೂರು ರಸ್ತೆಯ ಅಸಂಖ್ಯಾತ ಪ್ರಯಾಣಿಕರಿಗೆ ಇದು ಪ್ರಯೋಜನ ಅಂತಲೇ ಹೇಳಬಹುದು. ಹಾಗಿದ್ರೆ ಯಾವ್ಯಾವ ಸ್ಟಾಪ್ಗಳು ಅಂದರೆ ಆ ಬ್ಲೂ ಪ್ರಿಂಟ್ ಏನೇನಿದೆ ನೋಡೋಣ. ಶಿರಾ ಗೇಟ್ವರೆಗೆ ಮೆಟ್ರೋ ಮಾರ್ಗ ಇದು. ಮಾದಾವರ ನಿಲ್ದಾಣದಿಂದ ಮಾಕಳಿ ಹಾಗೆ ದಾಸನಪುರ, ಇನ್ನು ಅಲ್ಲಿಂದ ನೆಲಮಂಗಲ, ವೀವರ್ ಕಾಲೋನಿ, ವಿಶ್ವೇಶ್ವರಪುರ. ಅಂದರೆ ಇಲ್ಲಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿರುವಂಥದ್ದು ಖಾಸಗಿ ಕಂಪನಿ, ಎಲ್ಲೆಲ್ಲಿ ಸ್ಟಾಪ್ಗಳು ಬರುತ್ತೆ ಮೆಟ್ರೋ ಸ್ಟಾಪ್ಗಳು ಅಂತ ಹೇಳಿ. ಇನ್ನು ವಿಶ್ವೇಶ್ವರಪುರದಿಂದ ನೆಲಮಂಗಲ ಟೋಲ್ ಗೇಟ್ ನಿಲ್ದಾಣ, ಅಲ್ಲಿಂದ ಬೂದಿಹಾಳ್ ಹಾಗೆ ಟಿ ಬೇಗೂರು, ಇನ್ನು ಟಿ ಬೇಗೂರಿನಿಂದ ತಿಪ್ಪಗೊಂಡನಹಳ್ಳಿ ನಿಲ್ದಾಣ, ಅಲ್ಲಿಂದ ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನಕೋಟೆ, ಬಿಲ್ಲನಕೋಟೆಯಿಂದ ಸೋಂಪುರ ಕೈಗಾರಿಕಾ ಪ್ರದೇಶ, ಇನ್ನು ಅಲ್ಲಿಂದ ದಾಬಾಸಪೇಟೆ ನಿಲ್ದಾಣ, ಹಾಗೆ ನಲ್ಲಯ್ಯನಪಾಳ್ಯ ಚಿಕ್ಕಹಳ್ಳಿ ನಿಲ್ದಾಣ, ಇನ್ನು ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಇನ್ನು ಅಲ್ಲಿಂದ ಪಂಡಿತನಹಳ್ಳಿ ಕ್ಯಾತ್ಸಂದ್ರ ಬೈಪಾಸ್, ಇನ್ನು ಅದಾದ ಮೇಲೆ ಕ್ಯಾತ್ಸಂದ್ರ ನಿಲ್ದಾಣ, ತದನಂತರ SIT, ಅದಾದ ಮೇಲೆ ತುಮಕೂರು ಬಸ್ ನಿಲ್ದಾಣ, ಇನ್ನು ಟೂಡಾ ಲೇಔಟ್, ಅದರ ಜೊತೆಗೆ ನಾಗಣ್ಣನ ಪಾಳ್ಯಕ್ಕೆ ಕೊನೆಗೊಂಡು ಶಿರಾ ಗೇಟ್ವರೆಗೆ ಸಂಚರಿಸಬಹುದು ಅನ್ನೋ ಈ ಒಂದು ಬ್ಲೂ ಪ್ರಿಂಟನ್ನು ಈಗಾಗಲೇ ಖಾಸಗಿ ಕಂಪನಿ ಮಾಡಿಕೊಂಡಿರುವಂಥದ್ದು. ಅಂದರೆ ಒಟ್ಟು 20ರಿಂದ 25 ನಿಲ್ದಾಣಗಳು ಬರುವ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಈ ಒಂದು ಕಾರ್ಯಸಾಧ್ಯತಾ ಪರೀಕ್ಷಾ ವರದಿಯನ್ನು ಮೆಟ್ರೋ ಕಂಪನಿಗೆ ಕೊಡಲಾಗಿದೆ. ಮೆಟ್ರೋ ಕಂಪನಿ ಸರ್ಕಾರಕ್ಕೂ ಕೂಡ ಸಲ್ಲಿಸಿದೆ. ಸೊ ಹೀಗಾಗಿ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು.